ಮಾತಾಡ್ತೀನಿ. ಈ ಫಿಲ್ಮ್ ಡೈರೆಕ್ಟ್ರು, ಪ್ರೊಡ್ಯೂಸರ್, ಸ್ಕ್ರಿಪ್ಟ್ ರೈಟ್ ಎಲ್ಲ ನಾನೇ ಮಾಡೋದು, ಗೋಪಾಲ್ ಹಳೆಪಳ್ಳೆ ಅಂತೇಳಿ. ನೈಸ್ ರೋಡಲ್ಲಿ ಹೋಗ್ತಾ ಇದ್ವಿ, ಇಮ್ಮಿಡಿಯೇಟ್ ರೆಡ್ ಸಿಗ್ನಲ್ ಸಿಕ್ತು, ಯೂ ಟರ್ನ್ ಮಾಡ್ಕೊಂಡು ಈಗ ನೈಟ್ ರೋಡಿಗೆ ಬಂದು ನಿಂತಿದ್ವಿ. ಹೆಸರು ಚೇಂಜ್ ಆಗುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣವೇ ನನಗೆ ಫಸ್ಟು ತಲೆಗೆ ಬಂದಿದ್ದೆ ನೈಟ್ ರೋಡ್ ಅಂತ ಹೆಸರು. ಯಾಕೆಂತ ಹೇಳಿದ್ರೆ ನೈಸ್ ರೋಡ್ಗೂ ನೈಟ್ ರೋಡ್ಗೂ ಸಿಮಿಲಾರಿಟಿ ಇದೆ, ಆಮೇಲೆ ನನ್ನ ಸಬ್ಜೆಕ್ಟ್ಗೆ ಆಪ್ಟಾಗಿರುತ್ತೆ ಅಂತೇಳಿ ನೈಟ್ ರೋಡ್ ಅಂತ ಫೈನಲ್ ಮಾಡಿ ಇದೇ 27th ಇಡೀ ರಾಜ್ಯಾದ್ಯಂತ ಫಿಲಮ್ ರಿಲೀಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಒಟ್ಟು ಒಂದು 50ರಿಂದ 60 ಥಿಯೇಟರ್ಸು, ಆಮೇಲೆ PVR ಅಲ್ಲೆಲ್ಲ ರಿಲೀಸ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಜೊತೆಗೆ ಏನು ಅಂತ ಹೇಳಿದ್ರೆ ಈ ಮುಂಚೆನೇ ಟ್ರೈಲರ್ ರಿಲೀಸ್ ಆಗಿತ್ತು, ಸೊ ನಮಗದು ತುಂಬ ಸೌಂಡ್ ಆಗಿತ್ತು, ಪಬ್ಲಿಸಿಟಿ ತುಂಬ ಚೆನ್ನಾಗಿ ಸಿಕ್ಕಿದೆ. ಈಗ ನಾವು ಟೋಟಲ್ ರಿಲೀಸ್ ಮಾಡ್ಕೊಂಡು ಹೋಗ್ತಾ ಇರೋದು, ಪಬ್ಲಿಸಿಟಿ ಸಿಕ್ಕಿದೆ. ಆಮೇಲೆ ಈ ಸಬ್ಜೆಕ್ಟ್ ಬಂದು ಯಾವ ಕೆಟಗರಿ ಆದ್ರೂ ಬಂದು ಸಿನಿಮಾ ನೋಡಿದಾಗ ಫಸ್ಟು ಲಾಸ್ಟ್ವರೆಗೂ ಪ್ರತಿ ಸೀನಲ್ಲೂ ಕುತೂಹಲದಿಂದ, ಟೆನ್ಷನಲ್ಲಿ ಸಖತ್ ಇಂಪ್ಯಾಕ್ಟ್ ಆಗಿ ಸೀನ್ ಟು ಸೀನು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ಅಪ್ ಟು ಕೊನೆ ತನಕ ಸಿನಿಮಾ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಹೋದ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ಮಾಡಿದ ಪಾಪನ ಮುಂದಿನ ಜನ್ಮದಲ್ಲಿ ಯಾಕೆ ಟ್ರಾನ್ಸ್ಫರ್ ಆಗುತ್ತೆ, ಅದೇ ಜನ್ಮದಲ್ಲಿ ಯಾಕೆ ಪನಿಷ್ಮೆಂಟ್ ಸಿಗಲ್ಲ ಅನ್ನೋ ಥಾಟ್ನ ಇಟ್ಕೊಂಡು ಈ ಸಬ್ಜೆಕ್ಟ್ನ ನಾನು ಮಾಡಿದ್ದೀನಿ. ಇದರಲ್ಲಿ ಸೆಂಟಿಮೆಂಟಲ್ ಇದೆ, ಕಾಮಿಡಿ ಇದೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಯಾರು ಎಕ್ಸ್ಪೆಕ್ಟ್ ಮಾಡ್ದಲೇ ಇರೋಂಥ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಈ ಸಿನಿಮಾದಲ್ಲಿ ಧರ್ಮ ಸರ್, ಜ್ಯೋತಿ ರೈ, ಗಿರ್ಜಮ್ಮ, ಆಮೇಲೆ ನಮ್ಮ ಜಿ ಯಾರ್ಯಾರು ಆ್ಯಕ್ಟ್ ಮಾಡಿದಾರೋ ಅವರೆಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸತೀಶ್ ಅವರ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಕ್ಸಲೆಂಟಾಗಿ ಬಂದಿದೆ. ಆಮೇಲೆ DOP ಪ್ರವೀಣ್ ಶೆಟ್ಟಿ ಇರ್ಬೋದು, ಆಮೇಲೆ ಸಂಕಲನ ಜೀವನ್ ಆ್ಯಂಡ್ ರೋಹನ್ ದೇಸಾಯಿ, DTS ಆ್ಯಂಡ್ ಎಫೆಕ್ಟ್ಸ್, ಸಾವು ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿ ಎಲ್ಲರಿಗೂ ಇಂಟ್ರೆಸ್ಟಾಗಿ ಕುತ್ಕೊಂಡು ಯಾರು ಎಲ್ಲೂ ಫೀಲ್ ಆಗ್ದಲೇ ಇರೋಂಥ, ಯಾವ ಫಿಲಮಲ್ಲೂ ಇಲ್ದಲೇ ಇರೋಂಥ ಸೀನ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಅಪ್ ಟು ಕೊನೆ ತನಕ ತುಂಬ ಚೆನ್ನಾಗಿ ಎಲ್ಲ ಫೀಲ್ ಅನುಭವಿಸ್ತೀರ ಅಂತೇಳಿ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಯಾವಾಗ ರಿಲೀಸು, ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ? 27 ಒಂದು 50ರಿಂದ 60 ಥಿಯೇಟ್ರು, ಮಲ್ಟಿಪ್ಲೆಕ್ಸು, ಥಿಯೇಟ್ರು ಟೋಟಲ್ ಎಲ್ಲ ಸೇರಿ ಒಂದು 50ರಿಂದ 60. ಆಮೇಲೆ ನಾಳೆ ನಾಡ್ದು ಫೈನಲ್ ಯಾವುದು ಮೈನ್ ಥಿಯೇಟ್ರ್ ಅಂತ ಫೈನಲ್ ಆಗುತ್ತೆ ನಾಳೆ ನಾಡ್ದು. ಸರ್, ಒನ್ಲೈನ್ ಸ್ಟೋರಿ ಏನಿರ್ಬೋದು ಅಂತ? ನಾನು ಈ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ಯಾಕೆ ತೀರ್ಸಲ್ಲ? ನಾವು ಹಿಂದೂ ಧರ್ಮದಲ್ಲಿ ಹೇಳ್ತೀವಿ, ಹೋದ ಜನ್ಮದಲ್ಲಿ ಮಾಡಿದ ಕರ್ಮನ ಈಗ ಅನುಭವಿಸ್ತಾ ಇದ್ದೀನಿ, ಯಾವ ಜನ್ಮದ ಪಾಪನ ಈಗ ಅನುಭವಿಸ್ತಾ ಇದ್ದೀನಿ ಅಂತೇಳಿ ಹೇಳ್ತೀವಿ. ಬಟ್ ಯಾಕೆ ಅದೇ ಜನ್ಮದಲ್ಲಿ ಯಾಕೆ ಅದು ಪನಿಷ್ಮೆಂಟ್ ಆಗಲ್ಲ, ಅದು ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಟ್ರಾನ್ಸ್ಫರ್ ಆಗುತ್ತೆ, ಶಿಫ್ಟ್ ಆಗುತ್ತೆ ಅನ್ನೋದನ್ನ ನನ್ನ ಇಮ್ಯಾಜಿನೇಷನಲ್ಲಿ, ನನ್ನ ಕಲ್ಪನೆಯಲ್ಲಿ ಮಾಡಿರೋ ಸಬ್ಜೆಕ್ಟ್ ಇದು. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರಲ್ಲಿ ಮಾಡಿದ್ದೀನಿ ಇದನ್ನು. ಫ್ಯಾಂಟಸಿ ಎಲಿಮೆಂಟ್ಸ್ ಏನಾದರೂ ಇಲ್ಲ, ಫ್ಯಾಂಟಸಿ ಏನಿಲ್ಲ, ಫ್ಯಾಂಟಸಿ ಇಲ್ಲ, ಪಕ್ಕ ಲಾಜಿಕಲ್ಲೇ ಮಾಡಿದ್ದೀನಿ ಅದನ್ನೆಲ್ಲ. ಟೈಮ್ ಲೂಪ್ ಕಾನ್ಸೆಪ್ಟ್ ಆ ಥರದ್ದು ಇಲ್ಲ, ಇದೇ ಪೀರಿಯಡ್. ಥ್ಯಾಂಕ್ ಯು. 27th ರಿಲೀಸ್ ಇದೆ ಅಲ್ಲ, ಅವತ್ತು ತೆಲುಗು ಲ್ಯಾಂಗ್ವೇಜ್ ಒಂದು ಸಿನಿಮಾ ಬಂದಿದೆ, ಅದರಿಂದ ದೇವರ ಸಿನಿಮಾ, ಅದರಿಂದ ನಿಮ್ಗೆ ಏನೋ ಥಿಯೇಟರ್ ಪ್ರಾಬ್ಲಮ್ ಆಯ್ತಾ? ಇಲ್ಲ, ಥಿಯೇಟರ್ ಆ ಥರದ್ದೇನಿಲ್ಲ. ಕನ್ನಡ ಆಡಿಯನ್ಸ್, ಕನ್ನಡ ಎಲ್ಲೆಲ್ಲಿ ಮೇನ್ ಥಿಯೇಟರ್ ಇದೆ ಅದೆಲ್ಲ ನಮ್ಗೆ ಸಿಗ್ತಾ ಇದೆ. ತೆಲುಗು ಸಪ್ರೇಟ್ ಆಗಿದೆ, ಕನ್ನಡ ಆಡಿಯನ್ಸ್ ಥಿಯೇಟರ್ಗಳೇ ಇದೆ, ಅದನ್ನು ನಾವು ಹೋಗ್ತಾ ಇದ್ದೀವಿ. ಅದರಲ್ಲಿ ಏನು ಆ ಥರದ್ದು ಏನು ತೊಂದರೆ ಏನಾಗಿದೆ, ಏನು ತೊಂದರೆ ಆಗಿಲ್ಲ, ಸೆಟಪ್ ಅಂತ. ಥ್ಯಾಂಕ್ ಯು ಸರ್. ಈಗ ಧರ್ಮ ಸರ್